ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಹಳ ಹೆಮ್ಮೆ ಅನ್ಸೋದು, ನಾನು ಆರಂಭದಲ್ಲೇ ಹೇಳಿದೆ, ಬಡವರು, ನೊಂದವರು ಮತ್ತು ಜನರ ಸಮಸ್ಯೆಗಳಿಗೆ ಧ್ವನಿ ಆಗೋದೇ ನಮ್ಮ ಕೆಲಸ ಅಲ್ವಾ. ಕೆಲಸ ಬಹಳ ಸಾರ್ಥಕ ಭಾವದಿಂದ ನಾವು ಮಾಡಿದ್ದೀವಿ ಅನ್ನೋ ಹೆಮ್ಮೆ ನಮಗಿದೆ ಅಂತ ಹೇಳ್ತಾ, ಇದರ ಜೊತೆಗೆ ಒಂದು ಅದ್ಭುತ ವಿಚಾರದ ಬಗ್ಗೆ ನಿಮ್ಮ ಮುಂದೆ ನಾವು ಹೇಳಲೇಬೇಕು. 1 ವರ್ಷದ ಕೀರ್ತಿ ಅನ್ನೋ ಮಗು, ಹೆತ್ತ ತಾಯಿ ಆ ಮಗುವಿಗೆ ಅಪರೂಪದ ಕಾಯಿಲೆ ಬಂದಾಗ ದಿನ ಬೆಳಗಾದರೆ ನನ್ನ ಮಗು ನನ್ನ ಜೊತೆಗೆ ಇರುತ್ತೋ ಇಲ್ವೋ ಅನ್ನುವಂಥ ನೋವು ಆಕೆಯನ್ನು ಕಾಡೋದಕ್ಕೆ ಶುರುವಾಯಿತು. ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಬಟ್ ಖರ್ಚಾಗಿದ್ದೆಷ್ಟು ಗೊತ್ತಾ? 16 ಕೋಟಿ. ಒಬ್ಬ ಸಾಮಾನ್ಯ ಕುಟುಂಬದವ್ರಿಗೆ 16 ಕೋಟಿ ಅಂತ ಆ ವರ್ಡ್ ಕೇಳಿದಾಗ ಎಷ್ಟು ದೊಡ್ಡ ಆಘಾತ ಆಗಿರಬಹುದು ಹೆತ್ತ ತಾಯಿಗೆ ಅಂತ. ನನ್ನ ಕರುಳ ಬಳ್ಳಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ ನನ್ನಿಂದ ಅಂತ ದಿನ ಬೆಳಗಾದರೆ ದೇವರ ಮೊರೆ ಹೋಗಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು. ದೇವರ ಪ್ರಾರ್ಥನೆ ಮೋಸ್ಟ್ಲಿ ಫಲಿಸ್ತು. ಕಾರಣ ಗ್ಯಾರಂಟಿ ನ್ಯೂಸ್ಗೆ ಆ ಧ್ವನಿ ತಲುಪಿತ್ತು. ಮೈಸೂರಿನಿಂದ ಆ ಹೆತ್ತ ತಂದೆ ತಾಯಿಯನ್ನು ಕರ್ಕೊಂಡು ಆ ಪುಟ್ಟ ಕಂದಮ್ಮನನ್ನು ನಮ್ಮ ಸ್ಟುಡಿಯೋಗೆ ಕರ್ಕೊಂಡು ಬಂದು, ಇಡೀ ದಿನ ನಾವು ಯಾವ ಕಾರ್ಯಕ್ರಮಗಳೂ ಬೇಡ, ಆ ಮಗು ಜೀವ ಉಳಿದ್ರೆ ಸಾಕು ಅಂತ ಕ್ರೌಡ್ ಫಂಡಿಂಗ್ ಅಂತ ಪ್ರಾರಂಭ ಮಾಡಿದ್ವಿ. ಗ್ಯಾರಂಟಿ ನ್ಯೂಸ್ ಇಡೀ ದಿನ ಸುದ್ದಿ ಪ್ರಸಾರ ಮಾಡಿದ್ದೆ ತಡ ನಮ್ಮ ಕರ್ನಾಟಕದ ಜನರ ಮನಸ್ಸು, ವಿಶಾಲ ಹೃದಯ ಅಂತೀವಲ್ಲ, ಬರೀ ಮಾತಿಗೆ ಮಾತ್ರ ಸೀಮಿತ ಅಲ್ಲ, ವಿಶಾಲ ಹೃದಯದಿಂದ ಪ್ರತಿಯೊಬ್ಬರೂ ಕೂಡ ಸಹಾಯ ಮಾಡೋದಕ್ಕೆ ಗ್ಯಾರಂಟಿ ನ್ಯೂಸ್ ಜೊತೆ ಕೈ ಜೋಡಿಸಿದ್ದು ಕೂಡ ಬಹಳ ಹೆಮ್ಮೆ. ಇವತ್ತು ಆ ಪುಟ್ಟ ಕಂದಮ್ಮ, 1 ವರ್ಷದ ಕಂದಮ್ಮ ಬಹಳ ಆರಾಮಾಗಿದೆ, 16 ಕೋಟಿ ತಲುಪಿತು, ಚಿಕಿತ್ಸೆನ ಪಡೆದುಕೊಂಡಿದೆ. ಸೊ ಇದು ನಮಗೆ ಸಾರ್ಥಕ ಭಾವ ಅನಿಸುತ್ತೆ. ಗ್ಯಾರಂಟಿ ನ್ಯೂಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ, ಆ ಮಗುಗೆ ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಆ ಕಾರ್ಯಕ್ರಮದ ಒಂದು ಚಿಕ್ಕ ತುಣುಕನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಪುಟ್ಟ ಕಂದಮ್ಮಗೆ ಕಾಡ್ತಿತ್ತು ಮಾರಣಾಂತಿಕ ಕಾಯಿಲೆ. ಒಳಗಡೆನೆ ನರಗಳು ಸಾಯ್ತಾ ಬರ್ತಾ ಇದೆ. ಬದುಕುಳಿಯಲು ಬೇಕಿತ್ತು 16 ಕೋಟಿಯ ಚಿಕಿತ್ಸೆ. 1,000 ಕೊಟ್ಟರು ನನಗೆ 15 ಕೋಟಿ ರೂಪಾಯಿ ಆಗ್ಬಿಡತ್ತೆ. ದಯವಿಟ್ಟು ನಮ್ಮ ಕೈ ಹಿಡೀರಿ, ನಮ್ಮ ಮಗುವನ್ನ ಉಳಿಸ್ಕೊಡಿ. ಹೆತ್ತವರ ಕಣ್ಣೀರಿಗೆ ಕಣ್ಣೀರಾಗಿದ್ದ ಗ್ಯಾರಂಟಿ ನ್ಯೂಸ್. ಅಳ್ತಾ ಇಲ್ಲ ಪಾಪ, ನಾನು ಅಳ್ತಾ ಇಲ್ಲ ಬಂಗಾರಿ. ಸೇವ್ ಕೀರ್ತನ ಗ್ಯಾರಂಟಿ ಅಭಿಯಾನದ ಮೂಲಕ ಕೈ ಜೋಡಿಸಿದ್ದ ಗ್ಯಾರಂಟಿ ನ್ಯೂಸ್. ನಮ್ಮ ಕೈ ಜೋಡಿಸಿ ನಮ್ಮ ಜೊತೆಯಾಗಿ ನಿಂತಹ ಏಕೈಕ ಒಂದು ಸ್ಟೇಟ್ ಚಾನೆಲ್ ಅಂದ್ರೆ ಅದು ಗ್ಯಾರಂಟಿ ನ್ಯೂಸ್ ಅವರು. ಫಲಿಸಿತು ಗ್ಯಾರಂಟಿ ನ್ಯೂಸ್ ಪ್ರಾರ್ಥನೆ, ಉಳಿಯಿತು ಮಗುವಿನ ಪ್ರಾಣ. ಸೇಫ್ ಕೀರ್ತನದಿಂದ ಪ್ರಾರಂಭವಾಗಿ ಇವತ್ತು ಕೀರ್ತನ ಸೇಫ್ ಆಗಿದ್ದಾಳೆ. ಪ್ರಾರ್ಥನೆ ಬೆಂಬಲದಿಂದಾಗಿ ಜೀನ್ ಥೆರಪಿಯಾಗಿ ಅವಳು ಪ್ರಾಣಾಪಾಯದಿಂದ ಬಚಾವಾಗಿದ್ದಾಳೆ. ಗ್ಯಾರಂಟಿ ನ್ಯೂಸ್ ಎಲ್ಲ ಸಿಬ್ಬಂದಿ ವರ್ಗಕ್ಕೂ, ಮುಖ್ಯಸ್ಥರಿಗೆ, ಸಂಪಾದಕರಿಗೆ, ಪ್ರತಿಯೊಬ್ಬರಿಗೂ ಸಹ ನಾನು ಹಾಗೂ ನನ್ನ ಕುಟುಂಬ ಸದಾ ಚಿರಋಣಿಯಾಗಿರ್ತೀವಿ. ಸಾರ್ಥಕ ಕ್ಷಣ, ಹ್ಯಾಪಿ ಕೀರ್ತನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಇದಕ್ಕಿಂತ ಸಾರ್ಥಕ ಭಾವ ಮತ್ತೊಂದಿಲ್ಲ ಅಂತ ನನಗನ್ಸುತ್ತೆ. ಆ ಪುಟ್ಟ ಕಂದಮ್ಮ ಇವತ್ತು ಆರಾಮಾಗಿದೆ. ನಾನು ಆಗಲೇ ಹೇಳಿದೆ, ದೇವ್ರ ಹತ್ರ ನಾವು ಬೇಡ್ಕೊಳ್ಬೇಕು, ಆ ಕಂದಮ್ಮ ಯಾವಾಗಲೂ ಕೂಡ ಹೀಗೆ ಖುಷಿ ಖುಷಿಯಾಗಿರಲಿ, ಆರೋಗ್ಯ ಆಯುಷ್ ಕೊಟ್ಟು ಆ ದೇವರು ಕಾಪಾಡಲಿ ಅಂತ. ಎನಿವೇ, ಥ್ಯಾಂಕ್ ಯು. ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೊಂದು ಸ್ವಲ್ಪ ಹೊತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ಅದನ್ನು ಕಣ್ತುಂಬಿಕೊಂಡಿದ್ದಕ್ಕೆ ಅಂತ ಹೇಳ್ತಾ